ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇವತ್ತು ಓಸಿ ಮತ್ತು ಸಿಸಿ ಇಲ್ಲದೆ ಸ್ಥಳೀಯ ಬಿಲ್ಡರ್ ಕಟ್ಟಿರುವ ಸಣ್ಣ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ ಖರೀದಿಸುವುದು ಸುರಕ್ಷಿತನಾ? ಭವಿಷ್ಯದಲ್ಲಿ ಎದುರಾಗುವ ರಿಸ್ಕ್ ಏನು? ಲೋನ್ ಸಿಗ್ತದಾ? ರೀಸೇಲ್ ಆಗುತ್ತಾ? ಈ ಎಲ್ಲ ಅನುಮಾನಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೀಡಲಿದ್ದೇವೆ. ಅಷ್ಟಕ್ಕೂ ಮೊದಲಿಗೆ ಓಸಿ ಸಿಸಿ ಅಂದ್ರೇನು ತಿಳಿಯೋಣ ಬನ್ನಿ. ಸಿಸಿ ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್. ಇದು ಕಟ್ಟಡವನ್ನ ಮಾನ್ಯತೆ ಪಡೆದ ಪ್ಲಾನ್ ಪ್ರಕಾರವೇ ಕಟ್ಟಲಾಗಿದೆ ಎಂಬುದಕ್ಕೆ ಪ್ರೂಫ್ ಆಗಿದೆ. ಓಸಿ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ನಿಂದ ಕಟ್ಟಡ ಕಂಪ್ಲೀಟ್ ಆಗಿದೆ, ನಿಯಮಗಳನ್ನ ಪಾಲಿಸಿದ್ದಾರೆ, ಫೈರ್ ಎಕ್ಸಿಟ್, ನೀರು, ರಸ್ತೆ, ಸುರಕ್ಷತೆ, ಗುಣಮಟ್ಟ ಎಲ್ಲವನ್ನ ಕಾಯ್ದುಕೊಂಡಿದ್ದಾರೆ ಎಂದು ಸರ್ಕಾರ ಕೊಡುವ ಮಾನ್ಯತೆ ಆಗಿದೆ. ಓಸಿ ಇಲ್ಲದೆ ಇರುವ ಕಟ್ಟಡ ಅಂದ್ರೆ ಕಟ್ಟಡದ ಪ್ಲಾನ್ ಸರಿಯಾಗಿಲ್ಲ, ಒಂದು ಫ್ಲೋರ್ ಹೆಚ್ಚುವರಿಯಾಗಿ ಕಟ್ಟಿರಬಹುದು, ಸೆಟ್ ಬ್ಯಾಕ್ ತಪ್ಪಿಸಿರಬಹುದು, ಫಾರ್ ಮೀರಿ ಕಟ್ಟಡ ನಿರ್ಮಾಣ, ರಸ್ತೆ ಅಗಲೀಕರಣಕ್ಕೆ ಇರುವ ಜಾಗದ ಮೇಲೆ ಕಟ್ಟಿರಬಹುದು. ಇನ್ನು ಈಗ ಚಿಕ್ಕ ಅಪಾರ್ಟ್ಮೆಂಟ್ಗಳಲ್ಲಿನ ಸಾಮಾನ್ಯ ಸಮಸ್ಯೆಗಳೇನು ಎಂಬುದನ್ನು ನೋಡೋಣ. ಹೆಚ್ಚಾಗಿ ಸ್ಥಳೀಯ ಬಿಲ್ಡರ್ಗಳು ಲೋನ್ ಬೇಕು ಅಂದ್ರೆ ಮಾತ್ರ ಪೇಪರ್ ವರ್ಕ್ ಮಾಡ್ತಾರೆ. ವೆಚ್ಚ ಕಡಿಮೆ ಮಾಡಲು ಓಸಿ ಸಿಸಿ ತಗೊಳ್ಳೋದಿಲ್ಲ. ಅಪ್ರೂವಲ್ಗೆ ಬೇಕಾದ ನೀತಿ ನಿಯಮಗಳನ್ನ ಫಾಲೋ ಮಾಡೋದಿಲ್ಲ. ಹೀಗಿದ್ದ ಸಂದರ್ಭದಲ್ಲಿ ಖರೀದಿದಾರ ಭವಿಷ್ಯದಲ್ಲಿ ಈ ಸಮಸ್ಯೆಗಳನ್ನ ಎದುರಿಸಬಹುದು. ಕಾನೂನು ಸಮಸ್ಯೆ, ಮರು ಮಾರಾಟ ಕಷ್ಟ, ಬ್ಯಾಂಕ್ ಲೋನ್ ಸಿಗೋದಿಲ್ಲ, ಕಟ್ಟಡ ಒಡೆದು ಹಾಕುವ ಅಪಾಯ, ಈ ರೀತಿ ತೊಂದರೆಗಳು ಎದುರಾಗಬಹುದು. ಅಂದಹಾಗೆ ಓಸಿ ಸಿಸಿ ಇಲ್ಲದ ಫ್ಲಾಟ್ಸ್ಗೆ ಬ್ಯಾಂಕ್ ಲೋನ್ ಸಿಗುತ್ತಾ ತಿಳಿಯೋಣ ಬನ್ನಿ. SBI, HDFC, ICICI ಅಂತಹ ದೊಡ್ಡ ಬ್ಯಾಂಕ್ಗಳಲ್ಲಿ ಲೋನ್ ಪಡೆಯಲು ಓಸಿ ಬೇಕು. ಇಲ್ದಿದ್ರೆ ನೇರವಾಗಿ ರಿಜೆಕ್ಟ್ ಮಾಡ್ತಾರೆ. ಕಾರ್ಪೊರೇಟ್ ಬ್ಯಾಂಕ್ಸ್, NBFC ಬ್ಯಾಂಕ್ಗಳು ಲೋನ್ ಕೊಡುತ್ತೆ, ಆದರೆ ಬಡ್ಡಿ ದರ ಇಲ್ಲಿ ಹೆಚ್ಚಿರುತ್ತೆ. ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಏನಂದ್ರೆ, ಲೋನ್ ಸಿಗ್ತಿದೆ ಅಂದ್ರೆ ಬಿಲ್ಡಿಂಗ್ ಲೀಗಲ್ ಅಂತಲ್ಲ. ಬ್ಯಾಂಕ್ ಕೂಡ ತಪ್ಪು ಮಾಡ್ತವೆ, ಪೇಪರ್ ಸರಿಯಾಗಿ ಪರಿಶೀಲನೆ ಮಾಡೋದಿಲ್ಲ. ಇನ್ನು ಓಸಿ ಇಲ್ಲದೆ ವಾಸ ಮಾಡಿದರೆ ಎದುರಾಗುವ ಲೀಗಲ್ ಸಮಸ್ಯೆಗಳೇನು ನೋಡೋಣ. ಮೊದಲಿಗೆ ಪರ್ಮನೆಂಟ್ ವಿದ್ಯುತ್ ಕನೆಕ್ಷನ್ ಸಿಗೋದಿಲ್ಲ. ಹಲವು ಸಣ್ಣ ಅಪಾರ್ಟ್ಮೆಂಟ್ಗಳಿಗೆ ಕೇವಲ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಮಾತ್ರ ಸಿಕ್ಕಿರುತ್ತೆ. ಅಲ್ಲದೆ ಪ್ರಾಪರ್ಟಿ ಟ್ಯಾಕ್ಸ್ ಅಸೆಸ್ಮೆಂಟ್ ಸರಿಯಾಗಿ ಆಗಿರೋದಿಲ್ಲ. BBMP, BMRDA ಕಡೆಯಿಂದ ಈ ಖಾತಾ ಲಭ್ಯವಾಗುವುದಿಲ್ಲ. ಕಟ್ಟಡ ಒಡೆಯಲು ಆದೇಶ ಬರಬಹುದು. ನಿಯಮ ಉಲ್ಲಂಘನೆ ಬಗ್ಗೆ BBMPಗೆ ದೂರು ಬಂದಲ್ಲಿ ಮಾಲೀಕರಿಗೆ ನೋಟಿಸ್ ಅನ್ನು ಕೊಡಬಹುದು. ಫೈರ್ ಸೇಫ್ಟಿ ಮುಖ್ಯ. ಚಿಕ್ಕ ಅಪಾರ್ಟ್ಮೆಂಟ್ಸ್ ಆದ್ರೂ ಬೆಂಕಿ ಅವಘಡಕ್ಕೆ ಸರಿಯಾದ ನೀತಿ ನಿಯಮಗಳ ಪಾಲನೆ ಅಗತ್ಯವಾಗಿರುತ್ತೆ. ನಿಯಮ ಉಲ್ಲಂಘನೆಯ ಫ್ಲಾಟ್ಗಳ ಮರುಮಾರಾಟ ಕಷ್ಟ. ಇನ್ನು ಹೊಸ ಖರೀದಿದಾರರು ಲೀಗಲ್ ಕ್ಲಾರಿಟಿಯನ್ನ ಕೇಳ್ತಾರೆ. ಈಗ ಚಿಕ್ಕ ಅಪಾರ್ಟ್ಮೆಂಟ್ಗಳಲ್ಲಿ ಸಾಮಾನ್ಯವಾಗಿರುವ 5 ನಿಯಮ ಉಲ್ಲಂಘನೆಗಳ ಬಗ್ಗೆ ತಿಳಿಯೋಣ. ಸೆಟ್ ಬ್ಯಾಕ್ ಸಂಪೂರ್ಣ ಕಡಿಮೆ ಅಥವಾ ಬಿಟ್ಟಿರೋದಿಲ್ಲ. ಒಂದು ಫ್ಲೋರ್ ಹೆಚ್ಚುವರಿಯಾಗಿ ಕಟ್ಟಿರ್ತಾರೆ. ರಸ್ತೆ ಅಗಲೀಕರಣಕ್ಕೆ ಇರುವ ಜಾಗವನ್ನ ಒತ್ತುವರಿ ಮಾಡಿರ್ತಾರೆ. ಬೋರ್ವೆಲ್ ಮತ್ತು ಒಳಚರಂಡಿ ನಿಯಮಗಳ ಅನುಕರಣೆ ಆಗಿರೋದಿಲ್ಲ. ಹಾಗಿದ್ರೆ ಓಸಿ ಸಿಸಿ ಇಲ್ಲದ ಫ್ಲಾಟ್ ಸೇಫಾ? ಇದಕ್ಕೆ ನೇರ ಉತ್ತರ ಅಂದ್ರೆ 90% ಕೇಸ್ಗಳಲ್ಲಿ ಸೇಫ್ ಇರೋದಿಲ್ಲ. ಸಮಸ್ಯೆಗಳು ಎದುರಾಗುವುದು ಖಂಡಿತ. ಭವಿಷ್ಯದಲ್ಲಿ ಲೀಗಲ್ ಸಮಸ್ಯೆಗಳು, ಬ್ಯಾಂಕ್ ಲೋನ್ ಸಿಗದೇ ಇರುವುದು, ಮರುಮಾರಾಟಕ್ಕೆ ತೊಂದರೆ, ಸರ್ಕಾರ ದಂಡ ಹೇರುವ ಸಾಧ್ಯತೆ, ಸುರಕ್ಷತೆಯ ನಿಯಮಗಳ ಪಾಲನೆ ಆಗಿರೋದಿಲ್ಲ. ಓಸಿ ಸಿಸಿ ಇಲ್ಲದ ಫ್ಲಾಟ್ ಖರೀದಿಸಿದ್ರೆ ಇನ್ಶೂರೆನ್ಸ್ ಕೂಡ ಸಿಗೋದಿಲ್ಲ. ಅಂದಹಾಗೆ ಕೆಲವು ಸಂದರ್ಭಗಳಲ್ಲಿ ಚಿಕ್ಕ ಅಪಾರ್ಟ್ಮೆಂಟ್ಸ್ ಖರೀದಿಗೆ ಓಕೆ ಆಗಿರುತ್ತೆ. ಯಾವಾಗ ಅಂದ್ರೆ ಮಾನ್ಯತೆ ಪಡೆದ ಪ್ಲಾನ್ ಇದ್ರೆ, ಸಿಸಿ ಸರ್ಟಿಫಿಕೇಟ್ ಪ್ರೊಸೆಸ್ನಲ್ಲಿ ಇದೆ ಎಂದಾದ್ರೆ, ಯಾವುದೇ ನಿಯಮ ಉಲ್ಲಂಘನೆ ಆಗದಿದ್ರೆ, BBMP, BMRDA ಪ್ರಾಪರ್ಟಿ ಟ್ಯಾಕ್ಸ್ ಸರಿಯಾಗಿ ಕಟ್ಟಿದ್ರೆ, ರೇರಾ ದೂರುಗಳು ಇರಬಾರ್ದು. ಇನ್ನು ಚಿಕ್ಕ ಅಪಾರ್ಟ್ಮೆಂಟ್ಗಳಿಗೆ ಈ ಸಂದರ್ಭಗಳಲ್ಲಿ ಓಸಿ ನೀಡುವ ಪ್ರಕ್ರಿಯೆ ತಡವಾಗುತ್ತೆ. ಅದೇನೆಂದ್ರೆ, ನೀರಿನ ಸಂಪರ್ಕದ ಅನುಮತಿ ಪೆಂಡಿಂಗ್ ಇದ್ದಾಗ, ಫೈರ್ ಕ್ಲಿಯರೆನ್ಸ್ ಸಿಗದೇ ಇದ್ದಾಗ, ದಾಖಲೆಗಳ ಪರಿಶೀಲನೆ ತಡವಾದಾಗ. ಓಸಿ ಸಿಸಿ ಇಲ್ಲದ ಫ್ಲಾಟ್ಸ್ ಖರೀದಿಸುವ ಮೊದಲು ಈ 10 ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಅವುಗಳೆಂದರೆ ಮಾನ್ಯತೆ ಇರುವ ಬಿಲ್ಡಿಂಗ್ ಪ್ಲಾನ್, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ಸ್, ಲ್ಯಾಂಡ್ ಕನ್ವರ್ಷನ್ ಸರ್ಟಿಫಿಕೇಟ್, ಮದರ್ ಡೀಡ್, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, BBMP, BDA, BMRDA ಮಾನ್ಯತೆಯ ಪ್ಲಾನ್ ಕಾಪಿ, ಖಾತಾ ಸರ್ಟಿಫಿಕೇಟ್, ಟ್ಯಾಕ್ಸ್ ಪಾವತಿಯ ರಸೀತಿ, ಬಿಲ್ಡರ್ ಡೀಡ್ ಮತ್ತು ಪವರ್ ಆಫ್ ಅಟರ್ನಿ, ಆರ್ಕಿಟೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಈ 10 ದಾಖಲೆಗಳು ಸರಿ ಇದ್ರೆ ರಿಸ್ಕ್ ಕಡಿಮೆ. ಈಗ ಓಸಿ ಇಲ್ಲದ ಫ್ಲಾಟ್ಗಳನ್ನು ಸೇಫ್ ಮಾಡಲು 7 ವಿಧಾನಗಳನ್ನು ತಿಳಿಯೋಣ. ಪಾಯಿಂಟ್ 1, ಪ್ಲಾನ್ ಡಿವಿಯೇಷನ್ ಅಳತೆಯನ್ನು ಮಾಡಿಸಬೇಕು. ಪಾಯಿಂಟ್ 2, ಆರ್ಕಿಟೆಕ್ಟ್ ಸ್ಟ್ರಕ್ಚರಲ್ ರಿಪೋರ್ಟ್. ಪಾಯಿಂಟ್ 3, ಫೈರ್ ಸೇಫ್ಟಿ ಅನುಸರಣೆ ಪರಿಶೀಲನೆ. ಪಾಯಿಂಟ್ 4, ನೀರು ಒಳಚರಂಡಿ ಸಂಪರ್ಕಕ್ಕೆ NOC. ಪಾಯಿಂಟ್ 5, ಬಿಲ್ಡಿಂಗ್ ಇನ್ಶೂರೆನ್ಸ್. ಪಾಯಿಂಟ್ 6, ಲಾಯರ್ ವೆರಿಫಿಕೇಶನ್. ಪಾಯಿಂಟ್ 7, ಓನರ್ಸ್ ಅಸೋಸಿಯೇಷನ್ ಕಡೆಯಿಂದ ಓಸಿ ಪಡೆಯುವ ಸಲುವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇವೆಲ್ಲವೂ ಇದ್ರೆ ಕಟ್ಟಡದ ಭವಿಷ್ಯ ಸೇಫ್ ಆಗೋದು. ಒಟ್ಟಾರೆಯಾಗಿ ಓಸಿ ಸಿಸಿ ಇಲ್ಲದ ಸಣ್ಣ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ ಖರೀದಿಸುವುದಕ್ಕೆ 100% ರಿಸ್ಕ್ ಇರುತ್ತೆ. ಆದರೆ ದಾಖಲೆಗಳು ಶುದ್ಧವಾಗಿದ್ರೆ ಮತ್ತು ಓಸಿ ಪೆಂಡಿಂಗ್ ಸ್ಟೇಜ್ನಲ್ಲಿದ್ರೆ ಮಾತ್ರ ಪರಿಗಣನೆಯನ್ನ ಮಾಡಬಹುದು. ರಿಯಲ್ ಎಸ್ಟೇಟ್ನಲ್ಲಿ ನಿಮ್ಮ ಸಣ್ಣ ಹೂಡಿಕೆಯಲ್ಲೂ ನಷ್ಟ ಸಂಭವಿಸಬಾರದು ಎಂದಾದರೆ ದಾಖಲೆಗಳನ್ನು ಎಲ್ಲ ನೀತಿ ನಿಯಮಗಳ ಪರಿಶೀಲನೆ ಆಗಿದೆ ಎಂಬುದನ್ನು ಪರಿಶೀಲಿಸಿ. ಈ ವಿಚಾರವಾಗಿ ಯಾವುದೇ ಡೌಟ್ಸ್ ಇದ್ರೆ ಕೆಳಗೆ ಕಾಮೆಂಟ್ ಮಾಡಿ. ಈ ರೀತಿಯ ಗೈಡೆನ್ಸ್ ವಿಡಿಯೋಗಳಿಗೆ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.